ಮತ್ತು ಅಕ್ಟೋಬರ್ ನವಂಬರ್ ತನಕ ಹೂ ಬಿಡ್ತದೆ. ಡಿಸೆಂಬರ್ ಈ ಚಳಿಗಾಲದಲ್ಲಿ ಅದಕ್ಕೆ ರೆಸ್ಟ್ ಟೈಮ್. ಈಗ ಸ್ವಲ್ಪ ಮಟ್ಟದಲ್ಲಿ ನಾನು ಅದನ್ನು ಬಿಸ್ನೆಸ್ ಆಗಿ ಮಾಡ್ತಾ ಇದ್ದೇನೆ. ಒಂದು ಚಿಕ್ಕ ಮಕ್ಕಳನ್ನು ನಾವು ಹೇಗೆ ಸಾಕ್ತೇವೆ ಹಾಗೆ ಸಾಕಬೇಕಾಗ್ತದೆ. ಜಲದೊಳಗಿನ ಜೀವಾಳ, ಜಲಸಸ್ಯಗಳ ಕೃಷಿಯ ಬಗ್ಗೆ ಒಂದು ನೋಟ. ನ್ಯೂಸ್ ರೂಮ್ ಫಸ್ಟ್ನ ವಿಶೇಷ ಸಂದರ್ಶನದ ಇಂದಿನ ಅತಿಥಿ ಶ್ರೀಮತಿ ಸುಮತಿ ಕುತ್ಯಾಳ. ಸುಳ್ಯ ತಾಲೂಕಿನ ಕನಕಮಜಲಿನಲ್ಲಿ ನೆಲೆಸಿರುವ ಇವರು 140ಕ್ಕೂ ಹೆಚ್ಚಿನ ಜಲಸಸ್ಯಗಳನ್ನು ಬೆಳೆದು ಪೋಷಿಸಿ ಇತರರಿಗೆ ಪ್ರೇರಣೆಯಾಗಿದ್ದಾರೆ. ಬನ್ನಿ ವೀಕ್ಷಕರೇ, ಇವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ. ನಮಸ್ಕಾರ. ನ್ಯೂಸ್ ರೂಮ್ ಫಸ್ಟ್ನ ವಿಶೇಷ ಸಂದರ್ಶನಕ್ಕೆ ಸ್ವಾಗತ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೇ ವೀಕ್ಷಿಸುತ್ತಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ನಮ್ಮ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಕೊಟ್ಟು ಶೇರ್ ಮಾಡೋದನ್ನ ಮರಿಬೇಡಿ. ಜಲಸಸ್ಯಗಳನ್ನು ಬೆಳೆಸುವಂತಹ ಆಸಕ್ತಿ ನಿಮಗೆ ಹೇಗೆ ಬಂತು ಮತ್ತು ಅದನ್ನು ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀರಾ? ನಾನು 4 ವರ್ಷದಿಂದ ಇದನ್ನು ಬೆಳೀತಾ ಇದ್ದೇನೆ. ಮೊದಲು ನಾನು ಹೂವಿನ ಗಿಡಗಳನ್ನೆಲ್ಲ ಬೆಳೆಸ್ತಾ ಇದ್ದೆ. ಆನಂತರ ನಮ್ಮ ಹಸ್ಬೆಂಡ್ ಅವರ ಅಕ್ಕನ ಮನೆಯಿಂದ ತಾವರೆ ಗಿಡ ತಂದರು. ಅದನ್ನು ನೋಡಿ ಖುಷಿ ಆಯಿತು. ಮತ್ತು ಈ ಫೇಸ್ಬುಕ್ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಈ ಜಲ ಸಸ್ಯಗಳ ಬಗ್ಗೆ ಗ್ರೂಪ್ ಇರ್ತದೆ. ಅದರಲ್ಲೆಲ್ಲ ನೋಡಿ ಅಲ್ಲಿ ಸೇಲ್ ಪೋಸ್ಟ್ ಎಲ್ಲ ಹಾಕಿರ್ತಾರೆ. ಅದನ್ನೆಲ್ಲ ನೋಡಿ ಪರ್ಚೇಸ್ ಮಾಡಿ ಒಂದೊಂದೇ ಬೆಳೆಸ್ತಾ ಈ ಮಟ್ಟಕ್ಕೆ ಬೆಳೆಸಿದ್ದೇನೆ ಇವಾಗ. ನೀವೀಗ ಪ್ರಮುಖವಾಗಿ ಯಾವೆಲ್ಲ ಜಲಸಸ್ಯಗಳನ್ನು ಬೆಳೆಸ್ತಾ ಇದ್ದೀರಾ? ಅಂದರೆ ತಾವರೆ, ಕಮಲೆ ಮತ್ತು ನೈದಿಲೆ ಮತ್ತು ಬೇರೆ ವಾಟರ್ ಪ್ಲಾಂಟ್ಸ್ಗಳು ಕೂಡ ಇದೆ. ಹೂವಾಗುವುದಿಲ್ಲ, ಶೋ ವಾಟರ್ ಪ್ಲಾಂಟ್ಸ್ಗಳು ಇವೆ. ಈ ಜಲಸಸ್ಯಗಳನ್ನು ಬೆಳೆಯಲು ಬೇಕಾದಂತಹ ಅಗತ್ಯ ಮಾಹಿತಿಯನ್ನು ಎಲ್ಲಿಂದ ಪಡೆದ್ರಿ ಮತ್ತು ಅದಕ್ಕೆ ಏನಾದರೂ ಟ್ರೈನಿಂಗ್ ಏನಾದರೂ ತಗೊಂಡಿದ್ದೀರಾ? ಟ್ರೈನಿಂಗ್ ಏನು ತಗೊಳ್ಳಿಲ್ಲ. ಅದೇ ವಾಟ್ಸಪ್ ಗ್ರೂಪ್ಗಳಲ್ಲಿ ಅದರ ಬಗ್ಗೆ ಬೆಳವಣಿಗೆ, ಅದನ್ನು ಬೆಳೆಸೋದು ಯಾವ ರೀತಿ ಅಂತಂದೇಳಿ ಅದರ ಬಗ್ಗೆ ಚರ್ಚೆಗಳು ಆಗ್ತಾ ಇರ್ತದೆ. ಮತ್ತು ನಮ್ಮ ಸೆಲ್ಲರ್ಗಳ ಹತ್ರ ನಾನು ಕೇಳ್ಕೊಳ್ತಿದ್ದೆ. ಅಂದರೆ ನನ್ನ ಮೊದಲ ಸೆಲ್ಲರ್ ನವ್ಯ ಭಟ್ ಅಂತೇಳಿ ಮಂಗಳೂರಿನವರು. ಅವರಲ್ಲಿ ಆವಾಗವಾಗ ನನಗೆ ಏನಾದರೂ ಸಂಶಯ ಬಂದಾಗ ಆವಾಗವಾಗ ಅವ್ರ ಹತ್ರ ಕೇಳಿಕೊಂಡು ಸಂಶಯವನ್ನು ಪರಿಹರಿಸ್ಕೊಳ್ತಾ ಇದ್ದೆ. ಒಳ್ಳೆ ಮಾರ್ಗದರ್ಶನ ಕೂಡ ಅವರು ನೀಡ್ತಾ ಇದ್ದರು. ಬೆಳೆದ ಸಸ್ಯಗಳಿಗೆ ನೀರು, ಬೆಳಕು ಮುಂತಾದ ನಿರ್ವಹಣೆ ಹೇಗೆ ಮಾಡಲಾಗುತ್ತೆ? ನಿರ್ವಹಣೆ ಅಂದರೆ ಅದಕ್ಕೆ ಫಸ್ಟ್ ಒಂದು ಟಬ್ ಬೇಕು, ದೊಡ್ಡದಾದ ಟಬ್ ಬೇಕು. ಅದರ ತಳಭಾಗದಲ್ಲಿ ಯಾವುದಾದ್ರು ಸಾವಯವ ಗೊಬ್ಬರ ಏನಾದರೂ ಅಥವಾ ಒಣ ಸೆಗಣಿ ಹಾಕಿದರೂ ಆಗ್ತದೆ. ಹಾಕಿ ಅದರ ನಂತರ ಅರ್ಧ ಮಟ್ಟದಷ್ಟು ನಾವು ಮಣ್ಣು ಹಾಕಬೇಕು. ಟಬ್ಬಿನ ಅರ್ಧಕ್ಕೆ ಬರುವಷ್ಟು ಮಣ್ಣು ಹಾಕಬೇಕು. ನಂತರ ಆ ಗಿಡವನ್ನು ನೆಡೋದು. ನಂತರ ನಿಧಾನಕ್ಕೆ ನೀರನ್ನು ಬಿಡಬೇಕು ಅದಕ್ಕೆ. ಈ ಜಲಸಸ್ಯಗಳಿಗೆ ಕೀಟ ಬಾಧೆ ಇದೆಯಾ? ಇದ್ರೆ ಅದನ್ನು ಹೇಗೆ ನಿರ್ವಹಿಸ್ತಾ ಇದ್ದೀರಾ? ಕೀಟದ ಬಾಧೆ, ಹುಳದ ಬಾಧೆ ಎಲ್ಲ ಜಾಸ್ತಿ ಇದೆ. ಅಂದರೆ ಈ ಶಂಕು ಹುಳು ಅಂತ ಬರ್ತದೆ, ಅದು ನೀರಲ್ಲಿ ಇರ್ತದೆ. ಅದು ಈ ತಾವರೆ ಅಥವಾ ಈ ವಾಟರ್ ಲಿಲಿ, ಕಮಲೆ, ನೈದಿಲೆ ಏನಿದೆ ಅದರ ಎಲೆಗಳನ್ನೆಲ್ಲ ಅದು ತಿಂದು ಹಾಕ್ತದೆ. ಮತ್ತು ಹುಳ ಕೂಡ ಇರ್ತದೆ. ಹುಳ ಅಂದರೆ ಈ ವಾಟರ್ ಲಿಲಿ ಎಲೆಗಳ ಅಡಿಯಲ್ಲಿ ಎಲೆಯನ್ನೇ ಮಡಿಸಿಕೊಂಡು ಗೂಡು ಕಟ್ಟಿಕೊಂಡು ರಾತ್ರಿ ಇಡೀ ಆ ಎಲೆಯನ್ನೆಲ್ಲ ತಿಂದು ಹಾಕ್ತದೆ. ಈ ಎರಡು ಹುಳಗಳದ್ದೇ ಕಾಟ ಜಾಸ್ತಿ ಇರೋದು. ಅಂದರೆ ಪ್ರತಿನಿತ್ಯ ನಾವು ಅದನ್ನು ನೋಡಬೇಕು. 1-2 ದಿವಸ ನಾವು ಅದರ ಕಡೆ ಗಮನ ಹರಿಸದಿದ್ದರೆ ಗಿಡಗಳನ್ನೆಲ್ಲ ತಿಂದು ಹಾಕ್ತವೆ. ಶಂಕು ಹುಳುವನ್ನು ನನ್ನ ಕೈಯಲ್ಲೇ ತೆಗೆದು ಹಾಕ್ತಿದ್ದದು. ಮತ್ತೇನಾದರೂ ಸೋಪ್ ವಾಟರ್ ಹಾಕಿದ್ರೂ ಆಗ್ತದೆ ಅಥವಾ ಬೇವಿನ ಎಣ್ಣೆ ಸ್ವಲ್ಪ ಹಾಕಿದ್ರೂ ಆಗ್ತದೆ. ಜಲಸಸ್ಯಗಳನ್ನು ಬೆಳೆಸಲಿಕ್ಕೆ ಯಾವ ಸಮಯ ಸೂಕ್ತ? ಹಾಗೆ ಹೆಚ್ಚು ಹೂ ಬಿಡುವಂತಹ ಸಮಯ ಯಾವುದು? ಈಗ ಇದರಲ್ಲಿ ಅದು ಕಮಲೆ ಮತ್ತು ನೈದಿಲೆ ಅಂತ ಹೇಳಿದೆಲ್ಲ, ಅದನ್ನು ಒಟ್ಟಾಗಿ ವಾಟರ್ ಲಿಲಿ ಅಂತ ಹೇಳ್ತಾರೆ. ಅದನ್ನು ಯಾವ ಟೈಮಲ್ಲಿ ಕೂಡ ನೆಡ್ಬೋದು. ಮತ್ತು ಇವು ತಾವರೆ ಸಾಮಾನ್ಯವಾಗಿ ನೆಡೋದಿದ್ರೆ ನಾವು ಫೆಬ್ರವರಿಗೆಲ್ಲ ನೆಟ್ಟರೆ, ಜನವರಿ, ಫೆಬ್ರವರಿ, ಮಾರ್ಚೆಲ್ಲ ನೆಟ್ಟರೆ ಚೆನ್ನಾಗಿ ಬರ್ತದೆ. ಅದು ಮಾರ್ಚಿನ ನಂತರನೇ ಚೆನ್ನಾಗಿ ಹೂ ಬಿಡುವಂಥದ್ದು ತಾವರೆಗಳು. ಮತ್ತು ಅಕ್ಟೋಬರ್ ನವಂಬರ್ ತನಕ ಹೂ ಬಿಡ್ತದೆ. ಡಿಸೆಂಬರ್ ಈ ಚಳಿಗಾಲದಲ್ಲಿ ಅದಕ್ಕೆ ರೆಸ್ಟ್ ಟೈಮ್. ಆ ಟೈಮಲ್ಲಿ ಅದು ಹೂ ಬರೋದಿಲ್ಲ. ಹಾಗಾಗಿ ಜನವರಿಯಿಂದ ನಾವು ಅದನ್ನು ನೆಡಲಿಕ್ಕೆ ಶುರು ಮಾಡ್ಬೋದು. ತಾವರೆಯನ್ನು ನಾವು ಟ್ಯೂಬರ್, ಅದಂದರೆ ಅದರ ಬೇರೆ ಟ್ಯೂಬರ್ ಇರ್ತದೆ, ಅದನ್ನು ನೆಡುವಂಥದ್ದು. ವಾಟರ್ ಲಿಲಿಸ್ಗಳಾದರೆ ಪ್ಲ್ಯಾಂಟ್ಸ್ಗಳು ಅಥವಾ ಅದರಲ್ಲಿ ಕೂಡ ಚಿಕ್ಕದಾದ ಟ್ಯೂಬರ್ ಬರ್ತದೆ, ಅದನ್ನು ನೆಟ್ಟು ಬೆಳೆಸುವಂಥದ್ದು. ನೀವೀಗ ಇಷ್ಟೆಲ್ಲ ಗಿಡಗಳನ್ನು ಟಬ್ಬಲ್ಲಿ ಬೆಳೆಸಿದ್ದೀರಾ. ಇದೆಲ್ಲ ಯಾವ ಸೈಜಿನ ಟಬ್ಗಳು? ಇದಕ್ಕೆ ಇದೇ ಸೈಜ್ ಇದ್ದು ಬೇಕು ಅಂತ ಏನಾದರೂ ಇದೆಯಾ? ವಾಟರ್ ಲಿಲಿಗಳಾದರೆ ಸ್ವಲ್ಪ ಸಣ್ಣ ಸೈಜ್ ಸಾಕಾಗ್ತದೆ. ತಾವರೆಗಾದರೆ ಸ್ವಲ್ಪ ದೊಡ್ಡ ಸೈಜ್ ಬೇಕಾಗ್ತದೆ. ಯಾಕೆಂದರೆ ಅದರ ಬೇರು ಹೋಗಲಿಕ್ಕೆ ಸ್ವಲ್ಪ ಸ್ಥಳಾವಕಾಶ ಜಾಸ್ತಿ ಇದ್ದರೆ ಚೆನ್ನಾಗಿ ಬರ್ತದೆ, ಹೂ ಕೂಡ ದೊಡ್ಡದು ಬರ್ತದೆ. ಸ್ಥಳಾವಕಾಶ ಜಾಸ್ತಿ ಇದ್ದಷ್ಟು ಹೂ ಬರುವುದು ಜಾಸ್ತಿ, ಹೂವಿನ ಗಾತ್ರ ಕೂಡ ಜಾಸ್ತಿ ಆಗ್ತದೆ. ಅಂದರೆ ದೊಡ್ಡ ಟಬ್ಬು 10 ಇಂಚು ಎತ್ತರ ಮತ್ತು 21 ಇಂಚು ಅಗಲದ್ದು, ಇದು ಸಾಮಾನ್ಯ ಸಾಕಾಗ್ತದೆ. ಅಥವಾ ದೊಡ್ಡ ಪಾಂಡಲ್ಲಿ ಕೂಡ ಮಾಡ್ಬೋದು. ಪಾಂಡಲ್ಲಿ ಮಾಡಿದರೆ ವಾಟರ್ ಲಿಲಿಗಳು ಚೆನ್ನಾಗಿ ಬರ್ತದೆ. ಯಾಕೆಂದರೆ ಅದು ಜಾಗ ಎಷ್ಟು ಉಂಟು ಅಷ್ಟು ಚೆಂದ ಬರ್ತದೆ. ಸ್ಥಳಾವಕಾಶ ಜಾಸ್ತಿ ಇದ್ದಷ್ಟು ಹೂ ಚೆನ್ನಾಗಿ ಬರ್ತದೆ. ನೀರನ್ನು ದಿನನಿತ್ಯ ಬದಲಿಸಬೇಕಾಗತ್ತಾ? ಇಲ್ಲ, ಡೈಲಿ ಚೇಂಜ್ ಮಾಡಬೇಕಾಗಿಲ್ಲ. ನಾವು ನೆಟ್ಟ ನಂತರ ಫುಲ್ ನೀರು ತುಂಬಿಸಿಡ್ತೇವಲ್ಲ, ಅದು ಹಾಗೆ ಇದ್ರೆ ಸಾಕಾಗ್ತದೆ. ಏನಾದರೂ ಪಾಚಿ ಹಿಡಿದ್ರೆ, ಏನಾದರೂ ಗಲೀಜಾದರೆ ನಾವು ಅದನ್ನು ಸ್ವಲ್ಪ ನೀರು ಖಾಲಿ ಮಾಡಿ ಎಕ್ಸ್ಟ್ರಾ ನೀರು ಹಾಕ್ಬೋದು. ಮತ್ತು ಬಿಸಿಲಿನ ಟೈಮಲ್ಲಿ ಏನಂದರೆ ಈ ಮಾರ್ಚ್, ಏಪ್ರಿಲ್, ಮೇಲೆಲ್ಲ ತುಂಬ ಟಬ್ಬಿನ ನೀರು ಬಿಸಿ ಆಗ್ತದೆ. ಆಗೊಮ್ಮೆ ನಾವು ಅದನ್ನು ನೀರು ಹರಿದು ಹೋಗುವಾಗೆ, ಪೈಪಲ್ಲಿ ನೀರು ಹರಿದು ಹೋಗುವಾಗೆ ಮಾಡ್ಬೋದು ಅಥವಾ ನೀರು ಚೇಂಜ್ ಮಾಡ್ಬೋದು. ಡೈಲಿ ನೀರು ಹಾಕಬೇಕಾಗಿಲ್ಲ. ನೀರು ಕಡಿಮೆ ಆದಾಗ ನಾವು ಅದಕ್ಕೆ ತುಂಬಿಸ್ಕೊಂಡ್ರೆ ಆಯಿತು. ನೇರವಾಗಿ ಸೂರ್ಯನ ಬಿಸಿಲಿನಲ್ಲಿ ಇಡಬಹುದಾ
ಅಥವಾ ಶೇಡ್ ನೆಟ್ ಏನಾದರೂ ಬಳಸಬೇಕಾಗತ್ತಾ? ಇಲ್ಲ, ಸನ್ಲೈಟ್ ತಾಗಬೇಕು, ಅದಕ್ಕೆ ಬಿಸಿಲೇ ಮುಖ್ಯ ತಾವರೆಗೆ. ಆದರೆ ಈಗ ಇತ್ತೀಚೆಗೆ 1-2 ವರ್ಷದಿಂದ ನೋಡಿ, ಏಪ್ರಿಲಲ್ಲಿ ಬಿಸಿಲು ಭಯಂಕರ ಜಾಸ್ತಿ ಆಗಿರ್ತದೆ. ಆಗ ತಾವರೆ ಎಲೆಗಳು ಕರಟಿ ಹೋಗುವಂಥ ಸಂದರ್ಭ ಜಾಸ್ತಿ ಇರ್ತದೆ. ಈ ವಾಟರ್ ಪ್ಲಾಂಟ್ ಇವಳಿಗೆ ವಾಟರ್ ಲಿಲ್ಲಿಗಳಿಗೆ ಏನಾಗೋದಿಲ್ಲ, ಆದರೆ ತಾವರೆ ಎಲೆ ಕರಟ್ತದೆ. ಅಂಥ ಸಂದರ್ಭ ಬಂದರೆ ಮಾತ್ರ ಶೇಡ್ ನೆಟ್ ಹಾಕ್ಬೋದು, ಇಲ್ಲಾಂದರೆ ಹಾಕಬೇಕಾಗಿಲ್ಲ, ಬಿಸಿಲು ಇದ್ದಷ್ಟು ಒಳ್ಳೆಯದೇ. ಒಂದು ಟಬ್ನಲ್ಲಿ ಎಷ್ಟು ಸಸ್ಯಗಳನ್ನು ಬೆಳೆಸ್ಲಿಕ್ಕಾಗತ್ತೆ? ಹಾಗೆ ನೈದಿಲೆ, ತಾವರೆ ಇಂಥ ಸಸ್ಯಗಳನ್ನೆಲ್ಲ ಜೊತೆಯಲ್ಲೇ ಒಂದೇ ಟಬ್ಬಿನಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆಗತ್ತಾ? ಇಲ್ಲ, ಮಿಕ್ಸ್ ಮಾಡಲಿಕ್ಕೆ ಒಂದು ಟಬ್ಬಲ್ಲಿ ಒಂದೇ ವೆರೈಟಿ ನೆಟ್ಟರೆ ಚೆನ್ನಾಗಿ ಬರ್ತದೆ. ಅಂದರೆ ಒಂದೇ ವೆರೈಟಿ ಮತ್ತು ಒಂದೇ ಗಿಡ ಇದ್ದರೆ ಇನ್ನೂ ಚೆಂದ. 2-3 ಗಿಡ ಇದ್ದರೆ ಮತ್ತೆ ಅದರಲ್ಲಿ ಯಾವುದಾದ್ರೂ ಒಂದು ಗಿಡ ಡಲ್ ಆಗ್ತಾ ಹೋಗ್ತದೆ. ಹಾಗಾಗಿ ಒಂದು ಟಬ್ಬಲ್ಲಿ ಒಂದೇ ವೆರೈಟಿ, ಒಂದೇ ಗಿಡ ಇದ್ದರೆ ಒಳ್ಳೆಯದು. ನಿಮ್ಮ ಹತ್ರ ಯಾವ್ಯಾವ ಬಣ್ಣದ ವಾಟರ್ ಲಿಲ್ಲಿ ಹೂಗಳೆಲ್ಲ ಇದೆ ಈಗ? ಇಲ್ಲಿ ಬಿಳಿ ಇದೆ, ಪಿಂಕ್ ಇದೆ, ನೇರಳೆ, ಸಾಧಾರಣ ಆ ಕಲರ್ ಇದೆ. ವಾಟರ್ ಲಿಲಿಗಳು ಅದೇ ಕಲರ್ಗಳಲ್ಲೇ ಬರೋದು. ಅದು ಎಸಳಿನಲ್ಲಿ, ಗಾತ್ರದಲ್ಲಿ ಎಲ್ಲ ವ್ಯತ್ಯಾಸ ಇರ್ತದೆ ಅಷ್ಟೇ. ಹೆಚ್ಚಾಗಿ ಬರೋದು ಪಿಂಕ್ ಕಲರ್, ನೇರಳೆ ಕಲರ್, ಬಿಳಿ ಕಲರ್, ಈ ಥರ. ನೀವು ಈ ಜಲಸಸ್ಯಗಳನ್ನು ಮನೆಯಲ್ಲಿ ಹವ್ಯಾಸವಾಗಿ ಬೆಳೀತಿದ್ದೀರಾ ಅಥವಾ ವ್ಯಾಪಾರ ಮಟ್ಟದಲ್ಲಿ ಬೆಳೀತಿದ್ದೀರಾ? ಸರಿ, ನಾನು ಹವ್ಯಾಸವಾಗಿಯೇ ಸ್ಟಾರ್ಟ್ ಮಾಡಿದ್ದು. ಒಂದೊಂದೇ ಪರ್ಚೇಸ್ ಮಾಡಿಕೊಂಡು ಬೆಳೀತಾ ಬೆಳೀತಾ ಬಂದೆ. ಮತ್ತು ನನ್ನಲ್ಲಿ ಗಿಡಗಳು ಹೆಚ್ಚಾಗ್ತದಲ್ಲ, ಹೆಚ್ಚಾಗುವಾಗ ನಾನು ಅದನ್ನೊಂದೊಂದನ್ನು ಸೇಲ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಸ್ವಲ್ಪ ಮಟ್ಟದಲ್ಲಿ ನಾನು ಅದನ್ನು ಬಿಸ್ನೆಸ್ ಆಗಿ ಮಾಡ್ತಾ ಇದ್ದೇನೆ. ಮತ್ತು ಬೆಳೆಸುವುದಂದರೆ ನಾವು ಅದನ್ನು ಬೆಳೆಸಬೇಕಿದ್ರೆ ನಾವು ಅದಕ್ಕೆ ತಾಳ್ಮೆ ಬೇಕು, ನಮ್ಮಲ್ಲಿ ತಾಳ್ಮೆ ಬೇಕು ಮತ್ತು ಪರಿಶ್ರಮ ಬೇಕು. ಹೆಚ್ಚಿನ ಸಮಯವನ್ನು ಅದಕ್ಕೆ ಕೊಡಬೇಕು. ಒಂದು ಚಿಕ್ಕ ಮಕ್ಕಳನ್ನು ನಾವು ಹೇಗೆ ಸಾಕ್ತೇವೆ ಹಾಗೆ ಸಾಕಬೇಕಾಗ್ತದೆ. ಹಾಗೆ ಆ ರೀತಿಯ ತಾಳ್ಮೆ, ಪರಿಶ್ರಮ ನಮ್ಮಲ್ಲಿ ಇದ್ದರೆ ನಾವು ಇದನ್ನು ಒಳ್ಳೆಯ ಮಟ್ಟದಲ್ಲಿ ಬೆಳೆಸಬಹುದು. ವ್ಯಾಪಾರ ಅಂದರೆ ಗಿಡಗಳನ್ನು ಮಾರುವುದು ಮಾತ್ರವಾ ಅಥವಾ ಹೂಗಳನ್ನು ಮಾರಾಟ ಮಾಡಲು ಸಾಧ್ಯವಾ? ಹೇಗಿದೆ ಇದರ ಮಾರುಕಟ್ಟೆ? ಫ್ಲವರಿಗೆ ಡಿಮ್ಯಾಂಡ್ ಇರ್ತದೆ, ಆದರೆ ನಾನು ಫ್ಲವರ್ ಏನು ಸೇಲ್ ಮಾಡಲಿಲ್ಲ. ಈ ಪೂಜೆಗಳಿಗೆ ಎಲ್ಲ ಫ್ಲವರ್ಸ್ಗಳೆಲ್ಲ ಬೇಕಾಗ್ತದೆ. ಇತರ ಮಹಿಳೆಯರಿಗೆ ನೀವು ಈ ಕ್ಷೇತ್ರಕ್ಕೆ ಬರುವಂತೆ ಏನು ಸಲಹೆ ನೀಡ್ತೀರಾ? ಮತ್ತು ಇದರ ಮಾರುಕಟ್ಟೆ ಹೇಗಿದೆ ಇವಾಗ? ಈಗ ಮಾರ್ಕೆಟಿಂಗ್ ಒಳ್ಳೆಯದಿದೆ, ಸ್ಟಾರ್ಟ್ ಮಾಡ್ಬೋದು. ಅಂದರೆ ಸ್ಥಳಾವಕಾಶ ತುಂಬ ಬೇಕು ಮತ್ತು ಧೈರ್ಯ ಬೇಕು. ಅದಕ್ಕೆ ಅದಕ್ಕೆ ಹೆಚ್ಚಿನ ಸಮಯವನ್ನು ಕೊಡಬೇಕು. ಹಾಗಿದ್ದರೆ ನಾವು ಧಾರಾಳವಾಗಿ ಇದನ್ನು ಬಿಸ್ನೆಸ್ ರೂಪದಲ್ಲಿ ಮಾಡಬಹುದು. ಏಕೆಂದರೆ ಈಗ ಬೇಡಿಕೆ ಜಾಸ್ತಿ ಇದೆ. ಎಲ್ಲರೂ ಕೂಡ ಈಗ ಜಲಸಸ್ಯಗಳನ್ನ ಬೆಳೆಸುವ ಕಡೆ ಗಮನ ಕೊಡ್ತಾ ಇದ್ದಾರೆ, ಆಸಕ್ತಿ ಹೊಂದುತ್ತಾ ಇದ್ದಾರೆ. ಭವಿಷ್ಯದಲ್ಲಿ ಇದನ್ನು ವಿಸ್ತರಿಸುವ ಯೋಜನೆಗಳಿವೆಯಾ? ಈಗ ನಿಮ್ಮ ಜೊತೆ ಎಷ್ಟು ವೆರೈಟಿಯ ಜಲಸಸ್ಯಗಳಿದೆ? ನನ್ನಲ್ಲಿ ಈಗ ಸಾಧಾರಣ 140-150 ಹತ್ರ ವಾಟರ್ ಪ್ಲಾಂಟ್ಸ್ಗಳು ಇದೆ. ಆದರೆ ಇನ್ನೂ ಹೆಚ್ಚು ಬೆಳೆಸಬೇಕು ಅಂತ ಉಂಟು. ಆದರೆ ಸ್ವಲ್ಪ ಸ್ಥಳಾವಕಾಶ ಕೂಡ ಕಡಿಮೆ ಇದೆ. ಯಾಕೆಂದರೆ ನಾವು ಕೃಷಿಕರಾದ ಕಾರಣ ಅಡಿಕೆ ಎಲ್ಲ ಹಾಕಲಿಕ್ಕೆ ಸಹ ಜಾಗ ಬೇಕಾಗ್ತದಲ್ಲ. ಹಾಗೆ ಇದ್ದ ಜಾಗದಲ್ಲಿ ಹತ್ರ ಟಬ್ಗಳನ್ನಿಟ್ಟು ನಾನು ಬೆಳೆಸ್ತಾ ಇದ್ದೇನೆ. ಸ್ವಲ್ಪ ಇನ್ನೂ ಹೆಚ್ಚು ಬೆಳೆಸಬೇಕು ಅಂತೇಳೋ ಒಂದು ಆಸಕ್ತಿ ಇದೆ. ನಿಮಗೆ ಇಲ್ಲಿ ತಂದು ಬೆಳೆಸಬೇಕು ಅಂತ ಅನಿಸಿ ಯಾವುದಾದ್ರೂ ಇಲ್ಲಿ ತಂದು ಬೆಳೆಸಲಿಕ್ಕೆ ಸಾಧ್ಯ ಆಗಿಲ್ಲ ನನಗೆ ಅನ್ನುವಂಥದ್ದು ಯಾವುದಾದ್ರೂ ಇದೆಯಾ? ತರಬೇಕು ಅಂದರೆ ಇದರಲ್ಲಿ ಎಷ್ಟೋ ವೆರೈಟಿಗಳಿದೆ. ಸಾಧಾರಣ ಒಂದು 500-500ಕ್ಕಿಂತ ಜಾಸ್ತಿ ವೆರೈಟಿಗಳಿರ್ಬೋದು. ಅಂದರೆ ಈ ಗ್ರೂಪ್ಗಳೆಲ್ಲ ಪೋಸ್ಟ್ ಹಾಕಿದನ್ನು ನೋಡುವಾಗ ತರಬೇಕು ಅಂತ ಅನಿಸ್ತದೆ. ಹೈಬ್ರಿಡ್ ಮಾಡ್ತಾ ಇದ್ದಾರೆ, ಅಂದರೆ ಪರಾಗಸ್ಪರ್ಶ ಮಾಡೋದ್ರ ಮೂಲಕ ಹೊಸ ಹೈಬ್ರಿಡ್ಗಳನ್ನು, ಹೊಸ ವೆರೈಟಿಗಳನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಷ್ಟೇ ವೆರೈಟಿ ಉಂಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಎಷ್ಟೋ ವೆರೈಟಿಗಳಿದೆ. ಹಾಗಾಗಿ ಅದನ್ನೆಲ್ಲ ನೋಡುವಾಗ ಇನ್ನೂ ಅದನ್ನು ತರಬೇಕಿತ್ತು, ಇದನ್ನು ತರಬೇಕು ಅಂತ ಅನಿಸ್ತದೆ. ಆದರೆ ಮುಂದೆ ಅದನ್ನೆಲ್ಲ ತಂದು ನೆಡಬೇಕು ಅಂತ ಹೇಳುವಂಥ ಒಂದು ಮನಸ್ಸಿದೆ. ನೋಡಬೇಕು ಹೇಗಾಗ್ತದೆ ಅಂತ. ಯಾವುದೇ ಹವ್ಯಾಸ ಅಥವಾ ಉದ್ಯಮ ಆಗಲಿ ಅದಕ್ಕೆ ಮನೆಯವರ ಬೆಂಬಲ ಮುಖ್ಯ. ಈ ನಿಮ್ಮ ಹವ್ಯಾಸಕ್ಕೆ ನಿಮ್ಮ ಮನೆಯವರ ಬೆಂಬಲ ಹೇಗಿದೆ? ನಮ್ಮ ಮನೇಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ. ಹಸ್ಬೆಂಡು ಮಾಡ್ತಾರೆ, ಮಕ್ಕಳು ಕೂಡ ಮಾಡ್ತಾರೆ. ಮತ್ತು ಇದನ್ನು ಒಬ್ಬರಿಂದಲೇ ಮಾಡಲಿಕ್ಕೆ ಕಷ್ಟ, ಇನ್ನೊಬ್ಬರ ಸಹಾಯ ಅದಕ್ಕೆ ಬೇಕೇ ಬೇಕಾಗ್ತದೆ. ಯಾಕೆಂದರೆ ಅಷ್ಟು ದೊಡ್ಡ ಟಬ್ಬನ್ನು ಎತ್ತಿ ಇಡೋದು, ಅದಕ್ಕೆ ಮಣ್ಣು ತುಂಬಿಸೋದು ಸ್ವಲ್ಪ ದೊಡ್ಡ ಕೆಲಸವೇ. ಅದಕ್ಕೆ ಒಂದು 2 ಜನ ಬೇಕಾಗ್ತದೆ. ಮತ್ತು ನನಗೆ ಬೇಕಾದಂಥ ಟಬ್ಬು ಅದನ್ನೆಲ್ಲ ಇವರು ತಂದು ಕೊಡೋದು ಕೂಡ ನಮ್ಮ ಮನೆಯವರೇ. ಅಥವಾ ನಾನು ಸೇಲ್ ಮಾಡೋದಿದ್ದರೆ ಅದನ್ನು ಪೋಸ್ಟ್ ಮಾಡೋದು ಅದನ್ನೆಲ್ಲ ನಮ್ಮ ಮನೆಯವರೇ ಮಾಡ್ತಾರೆ. ಇಷ್ಟು ಹೊತ್ತು ಜಲಸಸ್ಯಗಳ ಬಗ್ಗೆ ಅನೇಕ ಮಾಹಿತಿಯನ್ನು ಹಂಚಿಕೊಂಡ್ರಿ. ನಿಮಗೆ ನ್ಯೂಸ್ ರೂಮ್ ಫಸ್ಟ್ ಪರವಾಗಿ ಧನ್ಯವಾದಗಳು. ಧನ್ಯವಾದಗಳು.